ಬಾಯ್ ಬ್ರೋ, ಹೋಗಿ ಬರ್ತೀರಾ? ಬಾಯ್. ಕೊಪ್ಪಳದ ಹೇಳ್ತೀನಿ ಅದು ಮಾತಾಡ್ಕೊಂಡು ನಾನು ಡೈರೆಕ್ಟರ್ ಒಂದ್ಸರಿ ಫೋನ್ ಮಾಡಿ ಮಾತಾಡ್ತೀನಿ. ನನ್ನ ನಂಬರ್ ಇದೆಲ್ಲ ಕಾಲ್ ಮಾಡಿ ಮಾತಾಡ್ಬಿಟ್ಟು ಅದು ಏನೋ ಫಂಕ್ಷನ್ ಇದೆ ನಮ್ಮ ಕಾಲೇಜಲ್ಲಿ, ಅದನ್ನ ನೋಡ್ಕೊಂಡು ಮಾತಾಡ ಫಂಕ್ಷನ್. ವೆಲ್ಕಮ್ ಬ್ಯಾಕ್ ಅವ್ರ ನ್ಯೂ ವಿಡಿಯೋ. ನಾವ್ ಇವತ್ತು ಹೊಂಟಿವಿ ಹೊಸಪೇಟೆಗೆ ಎದಕ್ ಹೊಂಟಿವಪ್ಪ ಅಂದ್ರ ಶಿವಲೀಲಾ ಎಂಬ ಮೂವಿದು ಒಂದು ಪೋಸ್ಟರ್ ಲಾಂಚ್ ಐತಂತ. ಅದಕ್ಕ ನಮ್ ಫ್ರೆಂಡ್ ನಮ್ಗೆ ಇನ್ವೈಟ್ ಮಾಡಿದ್ದಾರೆ. ನಾವ್ ಹೊಂಟಿವಿ ಇವತ್ತು. ಹೊಸಪೇಟೆಯಲ್ಲಿ ಏನೇನಾಗುತ್ತಾ ಏನೇನಿಲ್ಲ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ತೋರ್ಸಕ್ ಟ್ರೈ ಮಾಡ್ತೀನಿ. ಇವತ್ತು ನಮ್ ಜೊತೆ ಇದ್ದಾರೆ ರಿಯಾಲಿಟಿ ಬ್ರೋ ಅವರು ನಾವು ಸೇರಿ ಇವತ್ತು ಹೊಸಪೇಟೆಗೆ ಹೊಂಟಿವಿ. ಓಕೆ ಗಾಯ್ಸ್, ಮುಂದೆ ಸಿಗೋಣ ಬನ್ನಿ. ಸೊ ಗಾಯ್ಸ್, ನಾವ್ ಇವಾಗ ಬಂದಿವಿ ಪುನೀತ್ ರಾಜ್ಕುಮಾರ್ ಸ್ಟೇಡಿಯಂಗೆ, ಹೊಸಪೇಟೆಯಲ್ಲಿ ಇರೋ ಸ್ಟೇಡಿಯಂಗೆ. ಶಿವಲೀಲಾ ಮೂವಿ ಪೋಸ್ಟರ್ ರಿಲೀಸ್ ಐತಿ, ಬರ್ರಿ ಹೋಗೋಣ. ಆಲ್ರೆಡಿ ದತ್ತು ದೇವಿ ಅವರು ಎಲ್ರು ಬಂದಾರ, ಹೋಗೋಣ ಬರ್ರಿ. ಆರಾಮ್ ಕೊಡ್ರಿ ಸರ್ ಎಲ್ಲ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಿಲ್ಲಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ವಿಲೋನ ಆಗಿರ್ತಕ್ಕಂತ ಧನುಷ್ ಕುಮಾರ್ ಸರ್ ಅವರು ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಅಪ್ಪು ಸಂಘದ ಸುಮಾರು 250ರಿಂದ 300 ಜನ ಮಂಗಳಮುಖಿಯರು. ಮಂಜಮ್ಮ ಈ ವಾಲಿ ಕಣ್ಣು ನಿಮ್ಗಳ ಮೇಲೆ ಬಿತ್ತಾಯ್ತು ಮಂಜಮ್ಮ. ನೋಡ್ತಾ ಇರೋ ನಿನ್ನ ಕಣ್ ಮುಂದೆನೆ ನಿಮ್ಮವ್ರಗಳನ್ನ ಹೇಗ್ ಮುಚ್ಚಾಕ್ತೀನಿ ಅಂತ. ಏ ಬ್ರಹ್ಮ, ಜೀವ ಇಲ್ದಿರೋ ಈ ನಾಣ್ಯಕ್ಕೆ 2 ರೂಪವನ್ನು ಕೊಟ್ಟಿಯಲ್ಲಪ್ಪ. ಇಲ್ಲಿ ಬೆಲೆನೂ ಇಟ್ಟೆ. ಜೀವ ಇಲ್ಲದೆ ಇರೋ ನಾಣ್ಯಕ್ಕೆ 2 ರೂಪವನ್ನು ಕೊಟ್ಟು ಇಲ್ಲಿ ಬೆಲೆನೂ ಇಟ್ಟಿ. ಆದ್ರೆ ಜೀವ ಇರೋ ಈ ದೇಹಕ್ಕೆ 2 ರೂಪವನ್ನು ಕೊಟ್ಟು ಬೆಲೆನೇ ಕಿತ್ತುಕೊಂಡ್ಬಿಟ್ಟಿಯಲ್ಲಪ್ಪ. ಎಲ್ಲರ ಸಮ್ಮುಖದಲ್ಲಿ, ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನನ್ನ ಇಲ್ಲಿ ಪಾತ್ರಧಾರಿ ಇವರೆಲ್ಲ ಸುತ್ತಿದ್ದಾರೆ. ಇವರು ಅವರೆಲ್ಲ ಸುತ್ತಿದ್ದಾರೆ. ಅವ್ರು ಇಲ್ಲೆಲ್ಲ ಹೋಗಿ ಅಂತ ಎಷ್ಟು ಜನ ಇದ್ದಾರೆ? ನಮ್ದೇನಿದಾರೆ ಯಾವಾಗ ಎಲ್ಲಾರು ಪಾತ್ರಧಾರಿ ಅಷ್ಟೇ ಇಲ್ಲ. ಯಾವಾಗ ರೀಲ್ಸ್ ನಮ್ ಕನ್ನಡ ನಾವೇ ಇದು ಇದರಲ್ಲಿ ಅವ್ರು ಏನ್ ಹೇಳ್ತಾರೆ ಅದನ್ನ ಕಾಲೇಜ್ ವಿಸಿಟ್ ಮಾಡ್ಬೇಕಂದ್ರೆ ಹೋಗಿ ವಿಸಿಟ್ ಮಾಡ್ಬೇಕು. ಒಂದ್ 2 ದಿನ ಕಾಲೇಜು ಹಾಸ್ಟೆಲ್ ಒಂದೆರಡು ವಾರ ಎಲ್ಲಾನು ಕವರ್ ಮಾಡ್ತೀವಿ. ಆಮೇಲೆ ಎಲ್ಲ ಫುಲ್ ಕಾಲೇಜ್ ಕವರ್ ಆದ್ಮೇಲೆ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಹೋಗ್ತೇವೆ. ಹೋಗಮ್ಮ ನೀಟಾಗಿ ಹೋಗ, ಹೊಡಿತಾನೆ ಇರ್ಬೇಕು. ಹೋಗ್ಬೋದು, ಹಿಂದೆ ಜಾಗ ಬಿಡ್ರಿ. ಮಾತಾಡು. ಫೋನ್ ಬಟ್ ಅವ್ರ ಫೋಟೋ ತೆಗಿಯಕಂತ ಹೋದ್ರೆ ಇಲ್ಲೆಲ್ಲ ಬಂದು ನೋಡಿ ಗಾಯ್ಸ್, ನಮ್ ದಕ್ಷು ಬ್ರೋ 17 Pro Max ನಮ್ ಕೈಗೆ ವಿಡಿಯೋ ಫೋಟೋ ಶೂಟ್ ಮಾಡಕ್ ಅಂತ ಕೊಟ್ರ ಅವ್ರು ಆಲ್ರೆಡಿ ಅಲ್ಲಾಗಿದ್ದಾರೆ ನೋಡ್ರಿ. ನಂಬಿಕೆ ಅನ್ನೋದು ಎಷ್ಟಿದೆ. ಇವಾಗ ನನ್ನ ಕೊಟ್ಟಿದ್ದಾರೆ. ಇವಾಗ ತಾನೇ ಗೈಸ್ ನಾವ್ ಅವ್ರ ಪರಿಚಯ ಆಗಿ ಇವಾಗ ತಾನೇ ಒಂದು ಅರ್ಧ ಗಂಟೆ ಆಯ್ತು. ಫೋನ್ ನಮ್ ಕೈಲಿ ಕೊಟ್ಟೋಗಿದ್ದಾರೆ. ಬನ್ನಿ ಹೋಗಿ ಕೊಡೋಣ. ಸಾರಿ ಮರ್ತೇ ಬಿಟ್ಟೆ. ಬ್ರೋ ನಾವ್ ಮಡಿಯಲ್ಲ. ಗಾಯ್ಸ್, ಇವಾಗ ಕಾಲೇಜಲ್ಲಿ ಪ್ರಮೋಷನ್ ಮಾಡಕ್ ಹೊಂಟಿವಿ. ದಚ್ಚು ಬ್ರೋ ಮತ್ತ ನಮ್ಮ ರಿಯಾಲಿಟಿ ಎಲ್ರು ಇಲ್ಲೇ ಇದಾರೆ. ಹುಷಾರಾಗಿ ಹೋಗ್ಬೇಕು. ಗಾಡಿ ಆಕ್ಚುಲಿ ಈ ಕಾಲೇಜ್ಗೆ ನಾವು ಫಸ್ಟ್ ಟೈಮ್ ಹೊಂಟಿದೀವಿ ಮೂವಿ ಪ್ರಮೋಷನ್ ಮಾಡಕ್ಕೆ. ಬನ್ನಿ ಹೋಗೋಣ. ಆಲ್ರೆಡಿ ಪರ್ಮಿಷನ್ ತಗೊಂಡವ್ರ ಅಂತ ಈ ಕಡೆ ಅಲ್ಲ ಬ್ರೋ. ನಾನು ಹೋರಾಟ ಬಂದ್ರೆ ಗೇಟ್ ಬಂದ್ಬಿಟ್ಟು ಇಲ್ಲೇ ಹೋರಾಟ 2 ಸಲ ಅರೆಸ್ಟ್ ಆಗಿದ್ದೀನಿ.
ಎಲ್ಲರಿಗೆ ಆಗಿದ್ದೀನಿ ಫಸ್ಟ್ ಟೈಮ್ ಒಂದ್ ಕಾಲೇಜಲ್ಲಿ ಪ್ರಮೋಷನ್ ಮೂವಿ ಪ್ರಮೋಷನ್ ಹೋಗ್ತಾ ಇದೀವಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಶಿವಲೀಲಾ ಮೂವಿದು ವಿಲನ್ ಇವ್ರೆ. ನಾವ್ ನೋಡಿದ್ರೆ ವಿಲನ್ ಯಾರು ಅಂತ ಅನ್ಕೊಂತೀವಿ. ಸೊ ಎಲ್ಲೂ ನೋಡಿರ್ಲಿಲ್ಲ, ಬಟ್ ಇವತ್ತು ಅಫಿಷಿಯಲ್ ಆಗಿ ಲೈವ್ ಆಗಿ ಮೀಟ್ ಆಗ್ಬಿಟ್ಟಿದೆ. ಲೈವ್ ಅಲ್ಲಿ ಮೀಟ್ ಆಗಿದೆ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಧನುಷ್ ಕುಮಾರ್ ಥಿಯೇಟರ್ ಕೂಡ ಹೌದು. ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಐ ಥಿಂಕ್ ನೀವೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀರಾ ಇವತ್ತು. ಇಲ್ಲೆಲ್ಲ ಸೊ ಎಲ್ಲಾರು ಬರ್ತಾ ಇದ್ದಾರೆ. ಯಾವ ತರ ಆಡಿ ನಿನ್ನೆಲ್ಲ ನೋಡಕ್ ಇಷ್ಟಪಡ್ತಾರೆ ಕ್ರಿಯೇಟ್ ಇನ್ನೊಂದು ನಂಗೆ ಬ್ಯಾಕ್ ಬೋರ್ಡ್ ಸಪೋರ್ಟ್ ಹೋಗುತ್ತೆ. ಗೈಸ್ ಫೈನಲಿ ಎಲ್ಲ ಸ್ಟೂಡೆಂಟ್ ಬಂದು ಇಲ್ಲಿ ನಿಂತ್ಕೊಂಡವ್ರೆ. ಇವಾಗ ಏನಪ್ಪಾ ಅಂದ್ರೆ ಪೋಸ್ಟ್ ಬಗ್ಗೆ ಪ್ರಮೋಷನ್ ಮಾಡ್ಬೇಕು. ಡಚ್ಚು ಬ್ರೋ ಅವರು ಒಳಗಡೆ ಇದ್ದಾರೆ, ಮಂಜಮ್ಮ ಅವರು ಒಳಗಡೆ ಇದ್ದಾರೆ, ಮಂಜಮ್ಮ ಅಲ್ಲಿದ್ದಾರೆ, ಲಚ್ಚು ಬ್ರೋ ಅಲ್ಲಿದ್ದಾರೆ, ವಿಲನ್ ಹಾಕಿದ್ದಾರೆ. ಕ್ರೌಡ್ ನೋಡ್ರು ಈ ರೀತಿ ಕ್ರೌಡ್ ಇರುತ್ತೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ. ನಮ್ಮ ಸಿನಿಮಾದಲ್ಲಿ ಹೀರೋ ಆಗಿ ನಡೆಸಿದ್ದಾರೆ. ಮತ್ತೊಂದು ನಮ್ಗೆ ಏನ್ ನೋಡಿ ಎಷ್ಟಿದೆ ಡಚ್ಚು ಬ್ರೋ ಯಾವ ಕಾಲೇಜ್ಗೂ ನಿಮಗೆಲ್ಲ ಗೊತ್ತಿದೆ, ನೀನಿದೆಯಲ್ಲ ಅಂತ ಅನ್ಬೋದು ನೀವು. ಆದ್ರೆ ಇದ್ರಲ್ಲಿ ಸುಮಾರು 200ರಿಂದ 300 ಜನ ತೃತೀಯ ಲಿಂಗಿಗಳು ಭಾಗವಹಿಸಿದ್ದಾರೆ ಈ ಸಿನಿಮಾ. ಆಮೇಲೆ ತಮಿಳುನಾಡು, ಆಂಧ್ರದಿಂದ ಸಹ ಬಂದು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಮತ್ತೆ ಪುರುಷರಾಗಿರ್ಬೋದು, ತೃತೀಯ ಲಿಂಗಿಗಳಾಗಿರ್ಬೋದು, ಬೇರೆ ಕಡೆ ರಾಜ್ಯದಿಂದ ಬಂದು ಸಹ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಮತ್ತೆ ಈ ಚಿತ್ರಕ್ಕೆ ಕೆಲಸ ಮಾಡಿದಂತವ್ರು, ಪ್ರೋತ್ಸಾಹಿಸಿದಂತವ್ರು ಸುಮಾರು 10,000 ಮಂಗಳಮುಖಿಯರು ಇದ್ರಲ್ಲಿ ಕೆಲಸ ಮಾಡಿದ್ದಾರೆ. 10 ತೃತೀಯ ಲಿಂಗಿಗಳ ಬದುಕು, ಭಾವನೆ, ಅವರ ಕಷ್ಟ ಸುಖ ಏನಿರುತ್ತೆ. ನಾವು ಹಿಂದೆಲ್ಲ ಸಿನಿಮಾಗಳು ನೋಡಿದಾಗ ಗಂಡು ಹುಡುಗರಿಗೆ ಸೀರೆ ಉಣಿಸಿ ಟ್ರಾನ್ಸ್ಜೆಂಡರ್ ಪಾತ್ರ ಮಾಡ್ತಿದ್ರು. ಅವ್ರ ಅಸಹ್ಯವಾಗಿ ಮಾಡೋದು, ಅಸಹ್ಯವಾಗಿ ನಡೆಯೋದು, ಅಸಹ್ಯವಾಗಿ ಮಾತಾಡೋದು, ಈ ತರದನ್ನೆಲ್ಲ ಮಾಡಿ ನಮ್ಮನ್ನೇ ಒಂದು ದೃಷ್ಟಿಗೊಂಬೆ ತರ ಎಲ್ಲ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿರ್ತೀರ ಅನ್ಕೋತೀನಿ. ಎಷ್ಟೋ ಜನ ಫಾಲೋವರ್ಸ್, ಎಷ್ಟೋ ಜನ ಹೋಗ್ತಿದ್ದಾರೆ. ತುಂಬಾ ಹುಡುಗರ ಜೊತೆ, ಹುಡುಗಿಯರ ಜೊತೆ ಕಂಟೆಂಟ್ಸ್, ಸಾಂಗ್ಸ್ ಗಳು ಅವೆಲ್ಲ ತುಂಬಾ ಮಾಡಿದೀವಿ. ಬಟ್ ಈ ಪ್ರಾಜೆಕ್ಟ್ ಒಪ್ಕೊಳ್ಳೋದಕ್ಕೆ ಮೇನ್ ಕಾರಣ ಏನಂತಂದ್ರೆ ಮಂಗಳಮುಖಿರ ಲೈಫ್ ಸ್ಟೋರಿ ಅಂತ. ಬಿಕಾಸ್ ನೀವು ಅವ್ರನ್ನ ಜಸ್ಟ್ ಸಿಗ್ನಲ್ ಗಳಲ್ಲಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಸಿಗ್ನಲ್ ಅಲ್ಲಿ ನೋಡಿರ್ತೀನಿ, ದುಡ್ಡು ಕೊಡ್ತಿದ್ವಿ, ಹೋಗ್ತಿದ್ವಿ ಅಷ್ಟೇ. ಅದಾದ್ಮೇಲೆ ಅವ್ರ ಲೈಫ್ ಅಲ್ಲಿ ಹೆಂಗಿರ್ತಾರೆ, ಇಲ್ಲಿಂದ ಅವ್ರು ಹೋದ್ಮೇಲೆ ಅವ್ರ ಮನೆ ಹೆಂಗಿರುತ್ತೆ, ಅವ್ರು ಯಾವ ತರ ಕೆಲಸಗಳು ಮಾಡ್ತಾರೆ, ಪ್ರತಿ ಒಂದನ್ನು ನೋಡಿ ಅವ್ರ ಲೈಫ್ ಅಲ್ಲಿ ಏನೇನಾಗುತ್ತೆ ಅನ್ನೋ ಸ್ಟೋರಿನ ತೆಗ್ದಿರುವಂತ ಸ್ಟೋರಿ ಇದು. ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ಓಕೆನಾ? ಅಲ್ಲಿ ತುಂಬಾ ಜನ ಮಂಗಳಮುಖಿ ಇದ್ದಾರೆ. ಇದನ್ನ ಮಂಗಳಮುಖಿ ಪ್ರತಿಯೊಬ್ರು ದೇವ್ರಿಗೆ ಅಲಂಕಾರ ಮಾಡೋದಾಗ್ಲಿ, ಮತ್ತೆ ಸ್ವಂತವಾದ ಬಿಸ್ನೆಸ್ ಗಳು, ಮತ್ತೆ ಎಷ್ಟೋ ಜನ ನಿಮ್ಗೆ ಗೊತ್ತಿರಲ್ಲ, ದೊಡ್ಡ ದೊಡ್ಡ ಸ್ಟೇಜ್ ಅಲ್ಲಿ ಡಾಕ್ಟರ್, ಇಂಜಿನಿಯರ್ಸ್ ಗಳಾಗಿದ್ದಾರೆ. ಅವ್ರು ಓನ್ಲಿ ದುಡ್ಡು ಕಲೆಕ್ಷನ್ ಮಾಡೋದಕ್ಕೆ ಮಾತ್ರ ಅಲ್ಲ, ಇದು ಸೀಮಿತ ಅಲ್ಲ, ನಿಂತಾರ ಅವ್ರು ಬೆಳಿತಾರೆ ಅನ್ನೋ ಒಂದು ಕಂಟೆಂಟ್ ಇದು. January 1 ರಿಲೀಸ್ ಆಗ್ತಿದೆ. ಪ್ರತಿಯೊಬ್ರು ಇದನ್ನ ಶಿವಲೀಲಾ ಅನ್ನೋದನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಗಳು ಹಾಕಿ ನಮ್ಗೆ ಮೆನ್ಷನ್ ಮಾಡಿ, ನಾವು ರೀಮೆನ್ಷನ್ ಗಳು ಮಾಡ್ತೀವಿ. ಪ್ರತಿಯೊಬ್ರು ಅಕ್ಕಪಕ್ಕವ್ರಿಗೆ ಹೇಳಿ, ನಿಮ್ಮ ಲೈಫ್ ಬಗ್ಗೆ, ಹುಡುಗನ ಲೈಫ್ ಬಗ್ಗೆ, ಹುಡುಗಿ ಲೈಫ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಬಟ್ ಮಂಗಳಮುಖಿ ಲೈಫ್ ಬಗ್ಗೆ ಹೆಂಗಿರ್ತಾರೆ ಅನ್ನೋದನ್ನೇ ಆಗ್ತಿರಲ್ಲ, ಇದನ್ನ ತೋರಿಸುವಂತ ಚಿತ್ರ. ಪ್ರತಿಯೊಬ್ರು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅವ್ರ ಟ್ಯಾಲೆಂಟ್ ನೋಡಿ. ನಮಗೂ ಅಪ್ಪ ಅಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಪ್ರೀತಿ ಬೇಕು ಅನ್ಸುತ್ತೆ. ಆದ್ರೆ ಅದು ಯಾವ್ದು ನಮ್ ಪಾಲಿಗಿಲ್ಲ. ಅದನ್ನೆಲ್ಲ ಹೇಗೋ ಅನ್ಭವಿಸ್ಕೊಂಡು ಕೊರಗಿ ನಮ್ ಜೀವನನ ನಾವು ಸಾಗಿಸ್ತಾ ಇದ್ವಿ. ಅಂತದ್ರಲ್ಲಿ ನಮ್ ನೆಮ್ಮದಿಯಾಗಿ ತಿನ್ನಕ್ಕೂ ಬದುಕಕ್ಕೂ ಒಂದು ನೆಲೆ ಅನ್ನೋದಿಲ್ಲ ಅಂದ್ರೆ ಇದು ಯಾವ ತರ ನ್ಯಾಯ ಸ್ವಾಮಿ? ಇದು ಯಾವ ತರ ನ್ಯಾಯ? ಮನೆ ಕೆಲ್ಸಕ್ಕೆ ಹೋಗಿದೀನಿ, ಮನೆ ಕೆಲ್ಸ ಕೊಡ್ತಾ ಇಲ್ಲ.
ಯಾವ ಕೆಲ್ಸನೂ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು, ಮತ್ತೆ ಭಿಕ್ಷಾಟನೆ ತಾನೇ ಮಾಡ್ಬೇಕು, ಅದೇ ಜೀವನ. ನಮ್ ಜೀವನ ಇಷ್ಟೇ ಅಂತ ಅರ್ಥ ಮಾಡ್ಕೊಂಡು ಭಿಕ್ಷಾಟನೆಗೆ ಹೋಗ್ತಿದ್ದೆ. ಸೊ ಇದು ನಮ್ಮ ಅಕ್ಕನ್ ಗೊತ್ತಾಗಿ, ನಮ್ಮ ಅಕ್ಕನ್ ಮದ್ವೆ ಆಗಿತ್ತು, ಅವ್ರು ಬೇರೆ ಊರಲ್ಲಿ ಇದ್ರು, ನಾನ್ ಸಪ್ರೇಟ್ ಇದ್ದೆ. ನಮ್ಮ ಅಕ್ಕನ್ ಗೊತ್ತಾಗಿ ನಮ್ಮ ಅಕ್ಕನ್ ಮನೆಗೆ ನಮ್ಮ ಅಕ್ಕ ನೋಡೋಣ ಅಂತ ಹೋಗಿದ್ದೀನಿ. ಅಲ್ಗ್ ಹೋಗಿದ್ರೆ ನಾನ್ ಹಿಂಗ್ ಆಗಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ ನಾನ್ ಹಿಂಗ್ ಆಗಿದ್ದೀನಿ ಅಂತ. ಡೈಲಾಗ್ ಇದು ಡೈಲಾಗು ಸಿನಿಮಾದಲ್ಲಿದೆ. ಇವಳು ಜೀವನದಲ್ಲಿ ನಡೆದಂತ ಘಟನೆಯನ್ನ ಡೈರೆಕ್ಟ್ರು ಸಿನಿಮಾದಲ್ಲೂ ಸಹ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ಗೆ ಅಳವಡಿಸಿದ್ದಾರೆ. ಆ ಡೈಲಾಗ್ ಹೇಳ್ಬಿಡಪ್ಪ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಎಲ್ಲಾರು ಅಷ್ಟೇ. ಇಲ್ಲಿರುವಂತ ಪ್ರತಿಯೊಂದು ಮಂಗಳಮುಖಿರು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಂದು ನಿಮಿಷ ಅವ್ರು ಡೈಲಾಗ್ ಕೇಳಿದಾಗ ನಿಮ್ಮ ಮಕ್ಕಳೆಲ್ಲ ಕಣ್ಣಲ್ಲಿ ನೀಟ್ ತಂದಾಗೋಯ್ತು. ತುಂಬಾ ಚೆನ್ನಾಗಿ ಮಾಡ್ತಾರೆ, ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ತಿದ್ವಿ, ಆದ್ರೆ ಅವತ್ ನನ್ ತಪ್ಪಲಿ ಅನಿಸ್ಲಿಲ್ಲ. ಯಾಕಂದ್ರೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಆಗಿದ್ದೆ. ಆದ್ರೆ ನಾನ್ ಹಿಂಗ ಆಗಿದ್ದೀನಿ ಅಂತ ಮನೆಯಿಂದ ಹೊರಗಾಗ್ತಲ್ಲಕ್ಕ. ನಿಜವಾಗ್ಲಿ ಇವಾಗ ತಪ್ಪಲಿ ಆಗ್ಬೇಕಣೆ, ನಿಜವಾಗ್ಲಿ ಇವಾಗ ತಪ್ಪಲಿ ಆಗ್ಬೇಕಣೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಸ್ಕೃತಿ ಅಂತ. ತುಂಬಾ ಖುಷಿ ಆಗ್ತದೆ ನಿಮ್ನೆಲ್ಲಾನು ನೋಡಿ. ಏನಂದ್ರೆ ಇವತ್ತು ನಾವು ಶಿವಲೀಲಾ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದೀವಿ. ಮಕ್ಳೆಲ್ಲಾರು ದೇವ್ರ ಸಮಾನ, ಹಾಗೆ ನಾನು ಚಿಕ್ಕವಳೇನೆ, ಆದ್ರೆ ನಿಮ್ನೆಲ್ಲಾರ ಆಶೀರ್ವಾದದಿಂದ ನಾವ್ ಇವತ್ತು ಇದನ್ನ ಸ್ಟಾರ್ಟ್ ಮಾಡ್ತಿದೀವಿ. ಹಾಗೆ ನಿಮ್ ಫ್ಯಾಮಿಲಿ, ನಿಮ್ ಅಕ್ಕಪಕ್ಕ ಫ್ರೆಂಡ್ಸ್ ಗಳು ಅವ್ರಿಗೆಲ್ಲಾರ್ಗು ಹೇಳಿ ಜನವರಿ 1, 2026 ನಮ್ ಫಿಲಂ ರಿಲೀಸ್ ಆಗ್ತಿದೆ. ನೀವೆಲ್ಲಾರು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಚ್ಚಿನಲ್ಲಿ ಹಿಡ್ಕೊಂಡ್ಬಿಡ್ತು. ಓದಿ ಯುವಕರು ಫೋನ್ ಹೋಗಿತ್ತು ನೋಡಿ, ಫೋನ್ ಹೋಗಿತ್ತು ನೋಡಿ ಈಗ ಬೇಗ. ಫೈನಲಿ ಪ್ರಮೋಷನ್ ವಿಡಿಯೋನೆಲ್ಲ ಮುಗಿಸ್ಕೊಂಡು ಡಚ್ ಬ್ರೋರ್ನ ಕೊಡ್ತಾ ಇದ್ವಿ. ಈ ಲೋಗಿದ್ದ ಹೋಗ್ತಾ ಇದಾರೆ, ನಾವ್ ಇಲ್ಲಿಂದ ಇವಾಗ ರೀಲ್ಸ್ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ, ಬಾಯ್ ಬ್ರೋ, ಹೋಗಿ ಬರ್ತೀರಾ? ಕೊಪ್ಪಳದ ಹೇಳ್ತೀರಾ ಅದು ಮಾತಾಡ್ಕೊಂಡು ನಾನು ಡೈರೆಕ್ಟರ್ ಒಂದ್ಸರಿ ಫೋನ್ ಮಾಡಿ ನನ್ನ ನಂಬರ್ ಇದೆಲ್ಲ ಕಾಲ್ ಮಾಡಿ ಮಾತಾಡ್ಬಿಟ್ಟು ಅದು ಏನೋ ಫಂಕ್ಷನ್ ಇದೆ ನಮ್ಮ ಕಾಲೇಜ್ ಅಲ್ಲಿ, ಅದನ್ನ ನೋಡ್ಕೊಂಡು ಮಾತಾಡ ಫಂಕ್ಷನ್ ಎಲ್ಲ. ಬಾಯ್ 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 ಬಾಯ್. ಇವಾಗ ನಮ್ ದಚ್ಚ ಬ್ರೋನ ಕಳ್ಸ್ಕೊಡೋಣ ಮತ್ತೆ ಡೈಲಾಗ್ ಹೇಳಿದ್ಮೇಲೆ. ಬಾರಿ ಆಯ್ತಿತ್ತು. ಸೊ ಗೈಸ್, ನಾವ್ ಇವಾಗ ಊಟ ಮಾಡ್ಕೊಂಡು ರೀಲ್ಸ್ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಊಟ ಮಾಡೋಣ. ಒಟ್ಟಿ ಸಿಕ್ಕಾಪಟ್ಟೆ ಜಾಗದಿದ್ಯಾ ಮತ್ತೆ ನೋಡಿ ಯಾವ ರೀತಿ ಇದೆ. ಸಾಕಷ್ಟು ವಿಡಿಯೋ ಹಾಕೈತಿ. ಬೋಟ್ ಐತಲ್ಲ, ಓಕೆ ಗೈಸ್, ಅಲ್ಲೇ ಬೋಟ್ ಐತಿ, ಅಲ್ಲೇ ಹೋಗಿ ಸಿಗ್ತೀವಿ ನಿಮ್ಗ. ಬನ್ನಿ ಮುಂದೆ ನೋಡುವ. ಸ್ನೇಹಿತರೆ, ನಾವ್ ಇವಾಗ ಎಲ್ಲಾ ಫೋಟೋ ಶೂಟ್ ನ ಮುಗಿಸ್ಕೊಂಡು ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡಾಕತ್ತೀವಿ. ನೋಡ್ರಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ನೋಡ್ರಿ ಸೂರ್ಯ ಆಲ್ರೆಡಿ ಮುಳುಗ್ತಾ ಇದ್ದಾನೆ. ನೆಕ್ಸ್ಟ್ ಟೈಮ್ ನಾವ್ ಈ ಕಡೆ ಯಾವ್ದಾದ್ರು ಟೆಂಟ್ ಹಾಕಕ ಟ್ರೈ ಮಾಡ್ತೀವಿ, ಈ ಕಡೆ ಸುತ್ತಮುತ್ತ. ಯಾಕಂದ್ರೆ ಇಲ್ಲಿ ಹಾಕಕ್ ಆಗಲ್ಲ, ಯಾಕಂದ್ರ ಸುತ್ತಲಿ ಕಾಡಿರೋದ್ರಿಂದ ಸ್ವಲ್ಪ ಪ್ರಾಣಿಗಳು ಓಡಾಡ್ತಿರ್ತಾವ, ನೀರ್ ಕುಡಿಯಕಂತ ಬರ್ತಿರ್ತಾವ, ಏನೋ ಸಮಸ್ಯೆ ಆದ್ರೂ ಆಗ್ಬಹುದು. ಈ ಕಡೆ ಹೊಸಪೇಟೆ ಸುತ್ತಮುತ್ತ ಮತ್ತೆ ಹಂಪಿ ಕಡೆ ಕ್ಯಾಂಪ್ ಹಾಕ್ಬೇಕಂತ ಮಾಡಿದ್ದೀವಿ. ಯಾವ ಕಡೆ ಹಾಕ್ಬೇಕನ್ನೋದು ನೀವು ಕಮೆಂಟ್ ಮಾಡಿ ಗೈಸ್. ಮತ್ತೆ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಓಕೆ ಬಾಯ್. ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಇನ್ನು ಹೆಚ್ಚಿನ ರೀತಿಯ ಜಾಗಗಳನ್ನ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಕ ಟ್ರೈ ಮಾಡ್ತೀನಿ. ಓಕೆ ಬಾಯ್ ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ.